ಭೂತ ಪ್ರೇತ ಬಿಡಿಸುವ ನೆಪದಲ್ಲಿ ಯುವತಿಗೆ ನೀಡಿದ್ರು ಚಿತ್ರಹಿಂಸೆ. ಹುಡುಗಿ ಮೇಲೆ ಕೋಳಿ ರಕ್ತ ಕುಡಿಯುವಂತೆ ಒತ್ತಾಯ, ಕರ್ಪೂರ ಬಾಯಲ್ಲಿ ಇಡೋದಾಗಿ ಬೆದರಿಕೆ. ಕೋಳಿ ಕೂಡ ಎಸ್, ನಂಬಲು ಕಷ್ಟವಾದ್ರೂ ನೀವು ಕೇಳ್ತಾ ಇರೋದು ನಿಜ. ಭೂತ ಪ್ರೇತ ಬಿಡಿಸುವ ನೆಪದಲ್ಲಿ ಯುವತಿಯೊಬ್ಬಳಿಗೆ ಚಿತ್ರಹಿಂಸೆ ನೀಡಲಾಗಿದ್ದು, ಈ ಘಟನೆಗೆ ಸಂಬಂಧಪಟ್ಟ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ನಡೆದಿದೆ ಎನ್ನಲಾದ ಗಂಭೀರ ಆರೋಪ. ಸತೀಶ್ ಪಾತ್ರಿ ಎಂಬ ವ್ಯಕ್ತಿಯ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ. ಯುವತಿಯೊಬ್ಬಳಿಗೆ ಭೂತ ಪ್ರೇತ ಹಿಡಿದಿದೆ ಎಂದು ಹೇಳಿ ದೈವಾರಾಧನೆ ಹಾಗೂ ವಶೀಕರಣದ ಹೆಸರಿನಲ್ಲಿ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ಇದೇ ವೇಳೆ ಯುವತಿಗೆ ಕೋಳಿಯನ್ನು ನೀಡಿ ಅದರ ರಕ್ತವನ್ನು ಕುಡಿಯುವಂತೆ ಸತೀಶ್ ಪಾತ್ರಿ ಒತ್ತಾಯಿಸಿದ್ದು, ಯುವತಿ ರಕ್ತ ಕುಡಿಯಲು ನಿರಾಕರಿಸಿದಾಗ ಕರ್ಪೂರವನ್ನು ಬಾಯಿಯಲ್ಲಿ ಇಡುವುದಾಗಿಯೂ ಬೆದರಿಕೆ ಹಾಕಲಾಗಿದೆ. ಯುವತಿಯನ್ನು ಹಿಡಿದುಕೊಂಡು ಹೆದರಿಸ್ತಾ ಇರುವ ದೃಶ್ಯಗಳಿರುವ ವಿಡಿಯೋ ಕೂಡ ಇದೀಗ ವೈರಲ್ ಆಗಿದೆ. ವಿಡಿಯೋದಲ್ಲಿನ ದೃಶ್ಯಗಳು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಆಕ್ರೋಶ ಮೂಡಿಸಿವೆ. ಅಷ್ಟೇ ಅಲ್ಲದೆ ದೈವಾರಾಧನೆ ಮತ್ತು ವಶೀಕರಣದ ಹೆಸರಿನಲ್ಲಿ ಹಲವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡಿರುವ ಆರೋಪವು ಸತೀಶ್ ಪಾತ್ರಿ ವಿರುದ್ಧ ಕೇಳಿಬಂದಿದೆ. ಹೀಗಾಗಿ ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಆದರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ: ನಂಬಿಕೆ ಬೇರೆ, ಮೂಢನಂಬಿಕೆ ಹೆಸರಿನಲ್ಲಿ ಹಿಂಸೆ ನೀಡುವುದು ಬೇರೆ. ಜನರ ಭಯ, ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ವಂಚಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮದ ಅಗತ್ಯವಿದೆ. ಹೊಟ್ಟೆ ತುಂಬ ತಿನ್ಬೇಕು, ಮತ್ತೆ ಅವಕಾಶ ಇಲ್ಲ. ನೀರು ಕೊಡು ಬರ್ರೆ. ತಗೋ ಅಮ್ಮಂದು ಎಳ್ನೀರು. ಕೊಡು ಅಮ್ಮಂದು ಎಳ್ನೀರು. ಕುಡಿ. ತಗೋದು. ಕೋರಿಗನ ರಕ್ತ ಬೇಕಾ ಕೋರಿ ಕೈ ತಲ್ಗುರು. ರಕ್ತ ಬೇಕಾ? ಕೊಡು. ಗಟ್ಟಿ ಬದ. ತಗೋ. ಬೇಡ. ಸಾಕ. ಬರ್ತೀಯಾ ಹುಡುಗಿ ಮೇಲೆ? ನೀರು ಕೊಡ್ಲಯ್ಯ. ದಡ್ಡ ನೈಕಲೆ. ಬರ್ತೀಯ ಇನ್ನು? ಕೊಡು. ಕೊಡು ಕೋಳಿ ಕೂಡ. ಬರ್ತೀಯಾ ಇನ್ನು? ಬರ್ತೀಯಾ? ತಿನ್ನು. ಹಾಗಾದ್ರೆ ತಿನ್ನು, ಅದೆಲ್ಲ ತಿನ್ನು. ಅದನ್ನೆಲ್ಲ ತಿನ್ನು. ಇದು ತಿನ್ನು. ಸಾಕ. ಇನ್ನು ಹೋಗ್ತೀಯಾ? ಹೋಗ್ತೀಯ ಇಲ್ಲ? ಹೋಗಲ್ಲ. ಕರ್ಪೂರ ತಗೊಳ, ನಾಲ್ಗೆಲ್ಲ ಇದಾನ.